ಚಾವಾ ಹಿಂದಿ ಭಾಷೆಯಲ್ಲಿ ಬಂದಂಥ ಮೂವಿ ಚಾವಾ. ಇದು ಮೂಲತಃ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಚಾವಾ ಇದರ ಅರ್ಥ ಸಿಂಹದ ಮರಿ. ಛತ್ರಪತಿ ಶಿವಾಜಿ ಮಹಾರಾಜನ ಸಾವಿನ ನಂತರ ಅವರ ಮಗ ಛತ್ರಪತಿ ಸಂಭಾಜಿ ಮಹಾರಾಜ್ ಮರಾಠ ಸಾಮ್ರಾಜ್ಯವನ್ನ ಮತ್ತೆ ಹೇಗೆ ಕಟ್ಟಿ ಔರಂಗಜೇಬನ ವಿರುದ್ಧ ಹೋರಾಡಿದ್ರು, ಕೊನೆಗೆ ಏನಾದ್ರು ಅನ್ನೋದೇ ಚಾವಾ. ಡೈರೆಕ್ಟೆಡ್ ಬೈ ಲಕ್ಷ್ಮಣ್ ಉಡೇಕರ್. ನಿರ್ಮಾಪಕರು ದಿನೇಶ್ ವಿಜನ್. ಮ್ಯಾಡಾಕ್ಸ್ ಫಿಲ್ಮ್ಸ್ ಅವರು ನಿರ್ಮಾಣ ಮಾಡಿದಂಥ ಚಿತ್ರ ಚಾವಾ. ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್. ಫೆಬ್ರವರಿ 14ರಂದು ಹಿಂದಿ ಭಾಷೆಯಲ್ಲಿ ಬಿಡುಗಡೆ ಆದ ಚಿತ್ರ. ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣ ಬರುತ್ತೆ. ಲೀಡ್ ರೋಲ್ ಮಾಡಿದಂಥ ವಿಕಿ ಕೌಶಲ್ ಮತ್ತು ಲಕ್ಷ್ಮಿಕಾ ಮಂದಣ್ಣ. ಕಲಾವಿದರಂತ ನೋಡೋದಾದರೆ ಅಕ್ಷಯ್ ಖನ್ನಾ, ಅಶಂತೋಷ್ ರಾಣಾ, ದಿವ್ಯಾ ದಟ್ಟಿ, ಪ್ರದೀಪ್ ರಾಮ್ ಸಿಂಗ್ ರಾವತ್, ಸಂತೋಷ್ ಜುವೇಕರ್, ನೈಲಿ ಭೂಪಾಲಂ, ವಿನೀತ್ ಕುಮಾರ್ ಸಿಂಗ್, ಅಜಯ್ ದೇವಗನ್, ಅಲೋಕ್ ನೇತಾ, ಕಿರಣ್ ಕರ್ಮಾಕರ್, ರೋಹಿತ್ ಪತಾಕ, ಸುವರ್ಟ್ ಜೋಶಿ, ಸಂಜೀವ್ ಜೈಸ್ವಾಲ್ ಹೀಗೆ ಮುಂತಾದರ ಕಾಸ್ಟಿಂಗನ್ನು ನಾವು ಈ ಚಿತ್ರದಲ್ಲಿ ನೋಡ್ಬೋದು. ಒಬ್ಬೊಬ್ಬರ ಆ್ಯಕ್ಟಿಂಗ್ ಅಂತೂ ಅದ್ಭುತವಾಗಿದೆ ಅಂತ ನಾವು ಕಾಣ್ಬೋದು. ಎಲ್ಲರೂ ಅವರವರ ಪಾತ್ರಕ್ಕೆ ಸರಿಯಾದ ಒಂದು ಜೀವ ತುಂಬಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗಲಾರ್ದು. ಚಿತ್ರಕಥೆ ಅಂತ ನೋಡಿದ್ರೆ ಅದ್ಭುತವಾಗಿ ಮೂಡಿ ಬಂದಿದ್ದಂಥ ಒಂದೇ ಮಾತಲ್ಲಿ ಹೇಳ್ಬೋದು. ಈ ಫಿಲ್ಮ್ ಬಂದು 2 ಗಂಟೆ 30 ನಿಮಿಷ ಇದೆ. 2 ಗಂಟೆ 30 ನಿಮಿಷ ಈ ಚಿತ್ರ ಎಲ್ಲೂ ಒಂದಿಷ್ಟು ನಿಮಗೆ ಬೋರ್ ಅಂತ ಅನಿಸೋದಿಲ್ಲ. ಸಂಪೂರ್ಣವಾಗಿ ಈ ಚಿತ್ರ ಬಂದು ಸಂಭಾಜಿ ಮಹಾರಾಜ್ ಅವರ ಚಿತ್ರಣವನ್ನೇ ಇಲ್ಲಿ ತೋರಿಸಿಕೊಡಲಾಗಿದೆ. ಅದರಲ್ಲಿ ಒಂದು ಸೀನಿಂದ ಮತ್ತೊಂದು ಸೀನ್ಗೆ ನಾವು ಕನೆಕ್ಟಿವಿಟಿ ಅಂತ ನೋಡಿದಾಗ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ತುಂಬ ಕಾಣುತ್ತೆ. ಅದ್ಭುತವಾದ ಸೆಟ್ಟನ್ನು ಹಾಕಿದ್ದಾರೆ. ನೋಡ್ತಾ ಇದ್ರೆ ಇನ್ನೂ ಹೀಗೆ ಇತ್ತು ಅನ್ನೋ ಒಂದು ಕಲ್ಪನೆ ಲೋಕಕ್ಕೆ, ಅಂದರೆ ಒಂದು ಆಗಿನ ಮೂಮೆಂಟ್ಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಿಕಿ ಕೌಶಲ್ ಅವ್ರಿಗೆ ಅದ್ಭುತವಾದ ನಟನೆ ಬಂದಿದೆ. ಇದಕ್ಕೆ ಆಸ್ಕರ್ ಅವಾರ್ಡ್ ಕೊಟ್ಟರು ತಪ್ಪಾಗಲಾರ್ದು. ಏನು ಆ್ಯಕ್ಟಿಂಗ್ ಮಾಡಿದನು ಗುರು. ನೋಡೋಕೆ ಕುಂತ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಸ್ಟಾರ್ಟಿಂಗ್ ಟು ಎಂಡ್ ಅವ್ರು ಕುಂತ್ಕೊಂಡ್ರೆ ಹೆಂಗಾಗಿದೆ ಅಂತಂದರೆ ಕೊನೆಗಳಲ್ಲಿ ಚಿತ್ರ ಮುಗಿದು ಎದ್ದು ಆಚೆ ಬರಬೇಕು ಅನ್ನೋ ಸಮಯದಲ್ಲಿ ಕಣ್ಣಲ್ಲಿ ನೀರು, ಮೌನವಾಗಿ ಚಿತ್ರ ಮುಗಿದ್ರೂ ಸಹ ಎದ್ದು ಬರೋಣ ಸೀಟಿಂದ ಆಚೆ ಅಂತ ಅನ್ಸೋದೇ ಇಲ್ಲ. ಆ ಚಿತ್ರ ನೋಡಿದಾಗ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡೋಗಿರುತ್ತೆ. ಅಲ್ಲಿಂದ ಕಮ್ ಬ್ಯಾಕ್ ಆಗಿ ನಾವು ಪ್ರೆಸೆಂಟ್ ಸಿಚುವೇಶನ್ ಬಂದು ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ಕಣ್ಣಾಗ ನೀರು ಬರುತ್ತೆ. ಅದ್ಭುತ ಆ್ಯಕ್ಟಿಂಗ್ ಗುರು. ಚಿತ್ರದ ಕೊನೆಯ 40 ನಿಮಿಷ 40-45 ನಿಮಿಷ ಆ್ಯಕ್ಟಿಂಗು, ಆ ಡೈಲಾಗ್ಗಳು, ಭಾವನಾತ್ಮಕವಾದಂಥ ಒಂದು ಸಂಭಾಷಣೆ ಏನಿದೆ ಗುರು. ಗೆಳೆತನ, ಸಂಬಂಧ, ಧೈರ್ಯ, ಪ್ರೇಮ, ದೇಶ ಪ್ರೇಮ, ಭಾವಾತ್ಮಕವಾಗಿ ಕೊನೆಯ ಗಳಿಗೆಯಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ ಗುರು. ನೀರು ಬಂದಿದೆ ಸಹ. ಇನ್ನು ಪಾತ್ರ ಅಂತ ಬಂದರೆ ಎಲ್ಲರೂ ಸಹ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನೋ ಡೌಟ್. ಅವರವರ ಬಾಡಿ ಲ್ಯಾಂಗ್ವೇಜು, ಡೈಲಾಗ್ ಡೆಲಿವರಿ, ಅವರ ಆ್ಯಕ್ಷನ್ಸ್ ಎಲ್ಲವೂ ಸಹ ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ಕ್ಲೂಡಿಂಗ್ ವಾಯ್ಸ್ ಆಲ್ಸೋ ಸೂಪರ್ ಅಲ್ಟಿಮೇಟ್. ಯಾಕಿಷ್ಟು ಹೇಳ್ತಾ ಇದ್ದೀನಿ ಈ ಮೂವಿ ಬಗ್ಗೆ ಅಂದರೆ, ಒಂದು ಚಿತ್ರಣವನ್ನು ಹಿಂದೆ ನಡೆದದ್ದನ್ನು ಕಣ್ಣು ಮುಂದೆ ಕಟ್ಟ ಹಾಗೆ ನೀಟಾಗಿ ವೀಕ್ಷಕರಿಗೆ ತೋರಿಸಿದ್ದಾರೆ. ಅದು ಎಷ್ಟು ಅಂತಂದರೆ ಅದ್ರ ಬಗ್ಗೆ ಹೇಳೋಕ್ಕೆ ಪದಗಳೇ ಇಲ್ಲ ಬಿಡಿ. ಒಂದು ಸಾರಿ ಈ ಚಿತ್ರವನ್ನು ಹೋಗಿ ನೀವು ನೋಡಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಮಸ್ಟ್ ಹಿಂದಿ ಲ್ಯಾಂಗ್ವೇಜಲ್ಲಿದೆ, ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿಲ್ಲ. ಮುಂದೆ ಬರ್ಬೋದೇನೋ, ಬಟ್ ಅಲ್ಲಿವರೆಗೂ ಕಾಯೋಕ್ಕಿಂತ ಒಂದು ಸಾರಿ ನೀವು ಹೋಗಿ ನೋಡಿ. ಚಾವಾ ಚಿತ್ರದಲ್ಲಿ ಮ್ಯೂಸಿಕ್ ಅಂತ ಬಂತಂದರೆ ಒಂದಿಷ್ಟೆಲ್ಲೋ ನನಗೆ ಸ್ವಲ್ಪ ಡಿಸಪಾಯಿಂಟೆಡ್ ಆಯಿತು. ಯಾಕೆ ಅಂತಂದರೆ ಹೀರೋ ಅಂತ ಬಂದಮೇಲೆ ವಿಲನ್ ಕೂಡ ಅಷ್ಟೇ ಮುಖ್ಯ ಆಗಿರ್ತಾನೆ. ಅಲ್ಲಿ ವಿಲನ್ ಅಂತ ಬಂದಾಗ ಅದರ ಬ್ಯಾಕ್ಗ್ರೌಂಡ್, BGM ಎಲ್ಲವನ್ನು ಅದ್ಭುತವಾಗಿ ಕೊಟ್ಟಾಗ ಮಾತ್ರ ಒಂದು ಮತ್ತಷ್ಟು ಜೀವ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದನ್ನು ಇಲ್ಲಿ ಈ ಒಂದು ಚಿತ್ರದಲ್ಲಿ ಮ್ಯೂಸಿಕಲ್ಲಿ ಇನ್ನೂ ಸ್ವಲ್ಪ ಬೇಕಿತ್ತು. BGM ಇನ್ನೂ ಸ್ವಲ್ಪ ಚೆನ್ನಾಗಿದ್ದರೆ ಇನ್ನೂ ಆಡಿಯನ್ಸ್ ರೀಚ್ ಆಗ್ತಿತ್ತು ಅಂತ ಅನ್ನಿಸ್ತದೆ. ಅದೊಂದು ಬಿಟ್ಟರೆ ಉಳಿದೆಲ್ಲ ಈ ಚಿತ್ರದಲ್ಲಿ ಅದ್ಭುತವಾಗಿ ಬಂದಿದೆ. AR ರೆಹಮಾನ್ ಅವರು ಈ ಚಿತ್ರದಲ್ಲಿ ಇನ್ನೊಂದು ಸ್ವಲ್ಪದಿಷ್ಟು ವರ್ಕ್ ಮಾಡಿದರೆ ಚೆನ್ನಾಗಿರೋದು, ಎಸ್ಪೆಷಲಿ ಮ್ಯೂಸಿಕ್ ಬಗ್ಗೆ. ಈ ಚಿತ್ರದ ಬಗ್ಗೆ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಯಾರೆಲ್ಲ ಈ ಚಿತ್ರವನ್ನು ನೋಡಿದ್ದೀರಾ, ಹಾಗೆ ನಿಮಗೆ ಏನನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.